ಹರ ಹರ ಮಹಾದೇವ್. ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ. ಸ್ವಾಗತ ಸುಸ್ವಾಗತ ನನ್ನ ಇನ್ನೊಂದು ಸಂಚಿಕೆಗೆ. ಅಂದ್ಕೊಂಡಿರ್ಬೇಕು ಬೆಳಗ್ಗೆ ಎಲ್ಲ ಪೋಟ ದೀಪು ಅಂತ. ಸರಿ, ಸುಮಾರು ಈಗ 7:55 ಆಗಿದೆ. ಆ್ಯಂಡ್ ಇವತ್ತು ವಿಜಯದಶಮಿ ಬೇರೆ, ಆಫೀಸು ಕೂಡ ರಜಾ. ಸೊ ಪ್ಲ್ಯಾನ್ ಮಾಡ್ತಾ ಇದ್ದೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂತ. ಅದಕ್ಕೋಸ್ಕರ ರೆಡಿಯಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇದೆಯಲ್ಲ ಬೆಳಗ್ಗೆ ಎದ್ದೊಳೋದು, ಈ ಗೇರ್ಸ್ ಎಲ್ಲ ಹಾಕ್ಕೊಂಡು ಗಾಡಿ ಒಂದ್ಸಲಿ ಚೆಕ್ ಮಾಡ್ಕೊಂಡು, ಎಸ್ಪೆಷಲಿ ಬ್ಲಾಗಿಂಗ್ ಗೇರ್ಗಳು ಎತ್ಕೊಬೇಕಲ್ಲ ಸಾಮಾನುಗಳು, ಒಂದು ಮರ್ತಂದರೆ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದೆಲ್ಲ ತೊಗೊಂಡು ಒಂದ್ಸಲಿ ಚೆಕ್ ಮಾಡಿ ಬಿಟ್ಟಿದ್ದೀನಿ. ಒಂದು ಅದ್ಭುತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರಿಗೂ. ಒಂದು ಸ್ವರ್ಗನೇ ಅಂತ ಹೇಳ್ಬೋದು ಅದು. ಬನ್ನಿ, ಹೋಗ್ತಾ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಎಲ್ಲಿ ಹೇಗಿದೆ ಏನದು ಅಂತ. ಅದಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಮ್ಯಾಕ್ಸ್ಗೆ ಒಂಚೂರು ಊಟ ಕೊಟ್ಟು ಕಬಕ ಅಂತ ಕೇಳ್ತಾ ಇದ್ದಾನೆ. ಒಂದೊಂಚೂರು ಊಟ ಕೊಡೋಣ ಅಂತ ಇದ್ದಾನೆ. ಆಮೇಲೆ ಮುಂದಕ್ಕೆ ಹೋಗೋಣ. ಇಲ್ಲಿಂದ ಒಂದು 800 ಮೀಟ್ರ್ ಇರಬೇಕು ಒಂದು ಪೆಟ್ರೋಲ್ ಬಂಕ್. ನಮಗೆ ಯಾವಾಗಲೂ ಅಲ್ಲಿ ಹಾಕ್ತಾರೆ ಪೆಟ್ರೋಲ್. ಅಲ್ಲಿ ಹಾಕ್ಸ್ಕೊಂಡು ಅಲ್ಲಿಂದ ನಮ್ಮ ಪ್ರಾಣ ನಿಮಗೆ ಶುರು ಮಾಡ್ತಾ ಹೋಗೋಣ. ಇಲ್ಲ ಅಂದರೆ ನಮ್ಮ ಮ್ಯಾಕ್ಸಿಮಮ್ ಇದಾನಲ್ಲ, ಮುಂದಕ್ಕೆ ಹೋಗಲ್ಲ ಅಣ್ಣ. ಆವಾಗಲೇ ಅಲ್ಲಿ ಬ್ಲಿಂಕ್ ಮಾಡ್ತಾ ಇದ್ದಾನೆ, ಹೊಟ್ಟೆ ಹಸಿ ಊಟ ಕೊಂಡೋಣ ನನಗೆ, ಏನಪ್ಪ ಮಾಡ್ತಾಯಿದ್ದೀಯ ಅಂತ. ಅದಕ್ಕೋಸ್ಕರ ಈಗ ಅರ್ಜೆಂಟಾಗಿ ಒಂದು ಪೆಟ್ರೋಲ್ ಬಂಕ್ ಹೋಗಿ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಇದರಿಂದ ನಮ್ಮ ಪ್ರಾಣ ಶುರು. ನೋಡ್ರಪ್ಪ, ನಮಗೆ ಪೆಟ್ರೋಲ್ ಬಂಕು ಇಲ್ಲ ಯಾವಾಗಲೂ ಹಾಕ್ಸೋದು ನಾವು. ಸೊ ಇಲ್ಲೇ ನೋಡಿ, ಇಲ್ಲ ಹಾಕ್ಸ್ಕೊಂಡು ನಮ್ಮ ಪ್ರಾಣ ಮೇಡಮ್ 10 ಲೀಟ್ರ್ ಹಾಕಿ. ಹಾಕಿ. ಇವತ್ತಿನ ರೇಟು 102 ರೂಪಾಯಿ 94 ಪೈಸೆ ಆಗಿದೆ. ಓಕೆ ವೀಕ್ಷಕರೇ, ಪೆಟ್ರೋಲ್ ಅಂತೂ ಹಾಕಾಯ್ತು, ಊಟ ಅಂತೂ ಕೊಟ್ಟಾಯ್ತು ನನ್ನ ಮ್ಯಾಕ್ಸ್ಗೆ. ಈಗ ನಮ್ಮ ಪ್ರಯಾಣ ಶುರು ಆಗಿದೆ ನೋಡಿ. ಹೊಟ್ಟೆ ತುಂಬ ಕೊಟ್ಟಿದ್ದೀನಿ, ಫುಲ್ ಟ್ಯಾಂಕ್ ಆಗಿದೆ. ಯಾವತ್ತೇ ಆಗಲಿ ನೀವು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಒಂದನ್ನು ಗಮನ ಇಟ್ಕೊಳ್ಳಿ, ಒಂದು ರೂಢಿ ಆಗಿಬಿಟ್ಟಿದೆ. ಒಂದು 50 ರೂಪಾಯಿಗೆ 100 ರೂಪಾಯಿಗೆ 200 ರೂಪಾಯಿಗೆ ಹಾಕಿ ಅಂತ ಯಾವತ್ತೂ ಅದು ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ಲೀಟ್ರ್ ಲೆಕ್ಕ ಹಾಕ್ಕೊಡಿ. ಇಲ್ವಾ, ಕರೆಕ್ಟಾಗಿ ಒಂದು ಅಪ್ರಾಕ್ಸಿಮೇಷನ್ ಫಿಗರ್ ಕೊಡಿ. ಫಾರ್ ಎಕ್ಸಾಂಪಲ್ ಒಂದು 120 ರೂಪಾಯಿ 150 ರೂಪಾಯಿ. ಏನಾಗುತ್ತೆ ಇದು ಅಂದರೆ, ಸ್ವಲ್ಪ ಬಂಕ್ಗಳಲ್ಲಿ ಸೆಟ್ಟಿಂಗ್ ಮಾಡಿಬಿಡ್ತಾರೆ. ಎಲ್ಲ ಬಂಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ನಮ್ಮ ಜಾಗೃತಿ ನಾವಿರಬೇಕಲ್ಲ. ಎಷ್ಟೊಂದು ವೀಡಿಯೋಗಳಲ್ಲಿ ವೈರಲ್ಗಳು ಆಗಿದೆ, ಪೆಟ್ರೋಲ್ಗಳು ಬರೀ ನಂಬರ್ ಹೊಡ್ತಾ ಇರುತ್ತೆ, ಟ್ಯಾಂಕಲ್ಲಿ ಪೆಟ್ರೋಲೇ ಇರೋಲ್ಲ ಅಂತ. ಬಟ್ ಆದರೂ ನಮ್ಮ ಜಾಗೃತಿ ನಾವು ಇರಬೇಕಲ್ಲ. ಅದಕ್ಕೋಸ್ಕರ ಯಾವತ್ತೂ ಲೀಟ್ರ್ ಹಾಕಿ, ಇಲ್ಲಾಂದರೆ ಒಂದು ರ್ಯಾಂಡಮ್ ನಂಬರ್ ಹಾಕಿ. ಬಿಕಾಸ್ ಎನಿ ಹಾವು 100 ರೂಪಾಯಿಗಂತೂ ಏನು 1 ಲೀಟ್ರ್ ಬರೋಲ್ಲ ಬಿಡಿ. ಈಗ ರೇಟ್ ನೋಡಿದಾಗೆ ಇವತ್ತಿನ ರೇಟು 102 ರೂಪಾಯಿ 94 ಪೈಸೆ ಆಗಿದೆ ಬೆಂಗಳೂರಲ್ಲಿ ಇವತ್ತು. ಸೊ
ಬೆಟ್ರ್ ಲೀಟ್ರ್ ಲೆಕ್ಕ ಹಾಕ್ಕೊಂಡ್ರೆ ಏನು ಸ್ವಲ್ಪ ಸಣ್ಣ ಪುಟ್ಟ ಚಿಲ್ಲರೆ ಹೋಗುತ್ತೆ ಒಟ್ಟಿನಲ್ಲಿ. ಬಟ್ ನಮಗೂ ಒಂದು ಮನಸ್ತೃಪ್ತಿ ಇರುತ್ತೆ, ಹೌದಪ್ಪ ಒಂದು 10 ಲೀಟ್ರ್ ಬಂದಿದೆ ಇವತ್ತಿಗೆ, 5 ಲೀಟ್ರ್ 1 ಲೀಟ್ರ್ ಅಂತ ನೆಮ್ಮದಿ ಇರುತ್ತೆ. ಸೊ ಅದ್ರ ಪ್ರಕಾರ ನಿಮ್ಮ ಗಾಡಿ ನಿಮ್ಗೆ ಗೊತ್ತಿರುತ್ತೆ ಏನು ಮೈಲೇಜ್ ಬರುತ್ತೆ, ಹೆಂಗೆ ಓಡ್ತಾ ಇದೆ ಗಾಡಿ, ಯಾವ ಸ್ಪೀಡಲ್ಲಿ ನೀವು ಓಡಿಸ್ತೀರಾ, ಎಷ್ಟು ಗೇರ್ ಚೇಂಜ್ ಮಾಡ್ತೀರಾ, ಬ್ರೇಕ್ ಹಿಡಿತೀರಾ ಅಂತ ಒಂದು ಮೈಲೇಜ್ ನಿಮ್ಗಂತ ಗೊತ್ತಾಗುತ್ತೆ ಒಂದು. ಸೊ ಅದರಿಂದ ಏನಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ, ನಿಮಗೆ ಒಂದು ಕಾನ್ಫಿಡೆನ್ಸು ಬರುತ್ತೆ. ಹೌದಪ್ಪ ನೀನು ಒಂದು ಗಾಡಿ ಮೇಲೆ ಒಂದು ನಂಬಿಕೆನೂ ಜಾಸ್ತಿ ಆಗುತ್ತೆ. ಹೌದು ಗುರು, ನನ್ನ ಗಾಡಿ ಒಂದು 35 ಕೊಡ್ತಾಯಿದ್ದೆ ಈಗಲೂ. ಎಡ್ಬಿಡ್ರಿ ಎಲ್ಲ ಹಿಂಗೆ ಗಾಡಿ ಓಡಿಸೋದು, ಅವ್ರು ಹೋಗಲ್ಲ, ನಮ್ಮನ್ನು ಹೋಗ್ಬಿಡೋಲ್ಲ, ಲಾಸ್ಟ್ ಮಿನಿಟಲ್ಲಿ ಓವರ್ಟೇಕ್ ಮಾಡ್ತಾರೆ. ಏನು ಹೇಳೋದ ಏನೇ ಹೇಳಿ, ಬೆಂಗಳೂರಿನ ವಾತಾವರಣ ಇದೆಯಲ್ಲ ಅದ್ಭುತ ರೀ. ನಾನು ಬೆಳೆದಿದ್ದು ಇಲ್ಲೇ, ಹುಟ್ಟಿದ್ದು ಮಾತ್ರ ಮಂಗಳೂರಲ್ಲಿ, ನಾನು ಬೆಳೆದಿದ್ದು ಎಲ್ಲ ಇಲ್ಲೇ. ಆದ್ರೆ ಬೆಂಗಳೂರಿನ ವಾತಾವರಣ ಯಾರು ಬಿಟ್ಟು ಮಾಡೋಕ್ಕಾಗಲ್ಲ, ಯಾವುದೇ ರಾಜ್ಯದಲ್ಲಾಗಲಿ. ಬಿಸಿಲಿಗೆ ಬಿಸಿಲು, ಮಳೆಗೆ ಮಳೆ, ಚಳಿಗೆ ಚಳಿ. ಲಾಸ್ಟ್ ಒಂದು ವಾರದಿಂದ ಅಷ್ಟಂತ ಏನು ದೊಡ್ಡ ಮಳೆ ಇರಲಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ನಿನ್ನೆ ಸಾಯಂಕಾಲ ನೋಡಿದ್ರೆ ಜೋರು ಮಳೆ. ನಾನು ಅಂದ್ಕೊಂಡೆ ಅಯ್ಯೋ ಇವತ್ತು ಪ್ಲ್ಯಾನ್ ಮಾಡಿದ್ದೇನಪ್ಪ ಏನಾಗುತ್ತೆ ಅಂತ. ಬಟ್ ಕಡೆಗೂ ನಿಲ್ತದು. ಬೆಳಗ್ಗೆ ನೋಡಬೇಕಾದ್ರೆ ವೆದರ್ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಎಲ್ಲ ರೈಡರ್ಸ್ಗೆ ರೈಡ್ ಮಾಡೋಕ್ಕೆ. 24 ಡಿಗ್ರಿ ಇದೆ ಇಲ್ಲಿ ಬೆಂಗಳೂರಲ್ಲಿ. ಈಗ ಬೆಳಗ್ಗೆ ಸುಮಾರು 8 ಗಂಟೆ ಆಗಿದೆ. ಈಗ ಈ ಥರ ಕ್ಲೈಮೇಟ್ ನಿಮಗೆ ಅಕ್ಕಪಕ್ಕ ಹೊರ ರಾಜ್ಯದಲ್ಲಿ ಎಲ್ಲೂ ಸಿಗಲ್ಲ ನೋಡಿರಿ, ಬರೀ ನಮ್ಮ ಬೆಂಗಳೂರಲ್ಲಿ ಮಾತ್ರ. ಅದಕ್ಕೆ ನಮ್ಮ ಬೆಂಗಳೂರು ಇಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟಿರೋದು. ಎಲ್ಲ ಹೊರ ರಾಜ್ಯದವರು ಎಲ್ಲ ಇಲ್ಲೇ ಬಂದು ಉಳ್ಕೊತಾರೆ ಈಗ ನಮ್ಮ ಒಳ್ಳೆ ವೆದರ್ಗೋಸ್ಕರ. ಅದಕ್ಕೆ ನೋಡಿ, ಯಾರೇ ಹೊರ ರಾಜ್ಯದಿಂದ ಬಂದಿದ್ರು ಅವ್ರನ್ನ ಕೇಳಿ, ನೀವು ಯಾರನ್ನಾರು ಹೋಗ್ತೇನಪ್ಪ ನಿಮ್ಮೂರಿಗೆ ವಾಪಸ್ಸು ಅಂದರೆ, ಅಯ್ಯೋ ಸರ್ ಬೆಂಗಳೂರು ಬಿಟ್ಟು ಹೋಗೋಕ್ಕಾಗತ್ತಾ? ಬೆಂಗಳೂರು ಅಷ್ಟು ಚೆನ್ನಾಗಿದೆ, ಏನು ಇಲ್ಲ ಹೇಳಿ ಬೆಂಗಳೂರಲ್ಲಿ. ಈಗ ಶಾಪಿಂಗು, ಮಾಲ್ಗೆ ಮಾಲು, ಔಟಿಂಗು, ಪಬ್ಬಿಗೆ ಪಬ್ಬು, ವೀಕೆಂಡ್ಗೆ ವೀಕೆಂಡ್ಸು, ಥಿಯೇಟ್ರಿಗೆ ಥಿಯೇಟ್ರ್, ಒಂದ್ರ ಮೇಲೊಂದು ಮಾಲು, ಒಂದ್ರ ಮೇಲೊಂದು ಥಿಯೇಟ್ರ್ಗಳು. ಸೊ ಬೆಂಗಳೂರು ಯಾರು ಬಿಟ್ಟೋಗಲ್ಲ. ಅದಕ್ಕೆ ನಮ್ಮ ಬೆಂಗಳೂರು ಇಷ್ಟೊಂದು ಟ್ರಾಫಿಕ್ಕು. ಬಟ್ ಒಂದು ಆಶ್ಚರ್ಯ ಏನಂದರೆ, ಇವತ್ತು ವಿಜಯದಶಮಿ ಬೇರೆ ನೋಡಿ, ಹೇಳ್ತಾ ಇದ್ನಲ್ಲ, ಟ್ರಾಫಿಕ್ಕೇ ಇಲ್ಲ ಗುರು ಇಲ್ಲಿ. ನೀವು ಗೌರ್ಮೆಂಟೇ ಪಾಳ್ಯ ಇದ್ದೀನಿ, ನನಗೆ ಆಶ್ಚರ್ಯ. ಫಸ್ಟ್ ಟೈಮ್ ನಾನು ಒಂದೇ ಸಿಗ್ನಲ್ ಕ್ಲಿಯರ್ ಆಗಿಬಿಟ್ಟಿದ್ದೀನಿ ಗುರು. ಯಾವತ್ತು ಕಮ್ಮಿ ಅಂದರು, ಅದು ಕಾರಲ್ಲಿ ಏನಾದ್ರು ನಾನು ಬಂದರೆ ಕಮ್ಮಿ ಅಂದ್ರೆ ಒಂದು 5 ಸಿಗ್ನಲ್ಲು ವೆಯ್ಟಿಂಗ್. ಬೈಕಲ್ಲಿ ಹಂಗೆ ಬಂದರು, ನಾನು ನುಗ್ಕೊಂಡೆಲ್ಲ ತೂರ್ಕೊಂಡ್ಬಂದರು, ಆಯ್ತಪ್ಪ ಒಂದು ಮ್ಯಾಕ್ಸಿಮಮ್ ಬಂದರು ಒಂದು 2 ಸಿಗ್ನಲ್ಗೆ ಔಟ್ ಆಯ್ತಿದ್ರು, ಎಕ್ಸಿಟ್ ಆಗ್ತಿತ್ತು. ಇವತ್ತು ನನ್ನ ಪುಣ್ಯ ನೋಡ್ರಿ, ಒಂದೇ ಸಿಗ್ನಲ್ಲು, ಒಂದೇ ಹಂಗೆ ಗ್ರೀನು. ಅದು ಎಲ್ಲ ಹೊರ ರಾಜ್ಯದವ್ರು ಇಡ್ತಾರಲ್ಲ ಇಲ್ಲಿ, ಲಾಂಗ್ ವೀಕೆಂಡ್ ಬೇರೆ. ಈಗ ನಾಳೆ ಒಂದಿನ ರಜೆ ಹಾಕೊಂಡ್ರೆ 4 ದಿನ ರಜೆ ಈ ವಾರ. ಎಲ್ಲ ಅವ್ರವ್ರ ಮನೆಗಳಿಗೆ ಹೋಗ್ಬಿಡ್ತಾರೆ ನಮ್ಮ ದಸರಾ ಸಂಭ್ರಮ ಆಚರಿಸೋಕ್ಕೆ. ಒಂದು ರೀತಿ ಒಳ್ಳೆಯದೇ, ನೆಮ್ಮದಿ ರೋಡು, ಖಾಲಿ ರೋಡು, ಟ್ರಾಫಿಕ್ ಇಲ್ಲ, ಆರಾಮಾಗಿ ಗಾಡಿ ಹೊಡ್ಕೊಂಡು ಹೋಗೋದು. ನೋಡಿ ಎಷ್ಟು ಖಾಲಿ ಆಗಿದೆ ನೋಡಿ ನಮ್ಮ ಬೆಂಗಳೂರು. ಈ ಥರ ಅಂದರೆ ಎಷ್ಟು ಸುಖವಾಗಿಡುತ್ತೆ ಗಾಡಿ ಓಡಿಸೋಕಂದ್ರೆ, ಅದ್ರ ಮಜಾನೇ ಬೇರೆ. ಇಲ್ಲ ಅಂದರೆ ಬಂಪರ್ ನಿಂತಿರುತ್ತೆ. ಅದು ಎಸ್ಪೆಷಲಿ ಗೌರ್ಮೆಂಟ್ ಬಾಡಿ ಎಲ್ಲ ಹೇಳಬೇಕಾ ಹೇಳಿ. ಖಾಲಿ ರೋಡು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ನಾವು. ವೀಕ್ಷಕರೇ, ನಾನು ಹೇಳ್ದೆ ಒಂದು ಸ್ವರ್ಗ ನೋಡ್ಸೋಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಎಲ್ಲಿ ಅಂತ ಹೇಳಿದ್ರೆ, ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಅಂತ ಒಂದು ದೇವಸ್ಥಾನ, ಒಂದು ಗುಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉದ್ರಳ್ಳಿ ಅಂತ ಒಂದು ಸಣ್ಣ ಗ್ರಾಮ, ಒಂದು ಹಳ್ಳಿಯ ಒಂದು ಬೆಟ್ಟದ ಮೇಲಿರೋ ಈ ದೇವಸ್ಥಾನ. ನನಗೆ ತಿಳಿದ ಮಟ್ಟಿಗೆ ಇದೊಂದು ಪುರಾತನ ದೇವಸ್ಥಾನ.
ಸಾಕ್ಷಾತ್ ಆ ನೀಲಕಂಠ ಮಹಾದೇವ ಶಿವ ನೆಲೆಸಿರುವ ಜಾಗ ಇದು. ಅದ್ಭುತವಾಗಿ ಐ ಥಿಂಕ್ ಅದನ್ನು ಕಟ್ಟಿದ್ದಾರೆ. ಇದು ಸುಮಾರು ಬೆಂಗಳೂರಿಂದ ನೋಡೋಕೆ ಹೋದ್ರೆ ನೀವು ಒಂದು 67ರಿಂದ ಒಂದು 75 ಕಿಲೋಮೀಟರ್ ಆಗುತ್ತೆ ಯಾವುದೇ ಮೂಲೆಯಿಂದ ತಗೊಂಡ್ರು. ನನಗೀಗ ನಮ್ಮ ಮನೆಯಿಂದ 72 ಕಿಲೋಮೀಟರ್ ಕಾಣಿಸ್ತದೆ. ನಮ್ಮನೆ ಇನ್ಫ್ಯಾಕ್ಟ್ ಇರೋದು ಬೆಂಗಳೂರು ನಾರ್ತು. ಸೊ ಅಲ್ಲಿಂದ ಒಂದು ಸೈಡ್ 72 ಕಿಲೋಮೀಟರ್ ಇದೆ. ಸೊ ನೀವು ಇದರ ಕಾರ್ ಅವ್ರ ಬೈಕ್ಗಳಲ್ಲೇ ಹೋಗ್ಬೇಕಾಗತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಏನು ನಿಮಗೊಂದು ಆಪ್ಷನ್ ಏನು ಸಿಗಲ್ಲ ಈಗ ನಿಮ್ಮಲ್ಲಿ. ಸೊ ಹತ್ತತ್ರ ಈಗ ನಾನು ಗೋಕಂಟೆಪಾಳ್ಯ ಬಂದಿದ್ದೆ ಆಗಲೇ. ಅದೆಲ್ಲ ಮುಗಿಸಿ ಈಗ ನಾಗರಬಾವಿ ಆಗಿ ಒಂದು ಯೂನಿವರ್ಸಿಟಿ ಸಿಗ್ನಲಲ್ಲಿ ಇದ್ದೀನಿ ನಾನೀಗ. ಐ ಥಿಂಕ್ ಒಮ್ಮೆ ಅಂದರೆ ಇನ್ನೊಂದು 1 ಅವರ್ ಆಲ್ ಟುಗೆದರು 1.5 ಅವರ್ ಜರ್ನಿ ಇದೆ ಇದು. ಬಟ್ ಮಸ್ಟ್ ವಾಚ್. ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ, ಬೆಂಗಳೂರಿನ ಅಕ್ಕಪಕ್ಕ ಜಾಗಗಳಲ್ಲಿ ಇದೊಂದು ತುಂಬ ಅದ್ಭುತವಾದ ಜಾಗ. ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೀವೇ ನೋಡ್ತೀರಲ್ಲ ಈಗ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿದೆ ಅಂತ. ರೋಡ್ಗಳಲ್ಲಿ ಈ ಥರ ಎಡಬಡಿಂಗಿಗಳು ಗಾಡಿ ಓಡಿಸ್ತಾರೆ. ಇಲ್ಲ ಹೋಗ್ತಾ ಇದ್ದಾನೆ ಯಾರೋ ಒಬ್ಬ, ಸೇಫ್ಟಿ ರೂಲ್ ಇಲ್ಲ, ಏನಿಲ್ಲ. ಆ ಗಾಡಿ ಹೋಗಲ್ಲ, ಇವನು ಬಿಡಲ್ಲ ಅದನ್ನು. ಸುಮ್ಮನೆ ಸಿಕ್ಕದಂಗೆಲ್ಲ ಹೋಗೋದು. ಎಂಥ ಶೋಕಿ ನೋಡ್ರಿ ಇವರು. ತಲೆಗೆ ಒಂದು ಹೆಡ್ಸೆಟ್ಟು ಆಯ್ತಾ, ಒಂದು ಹೆಲ್ಮೆಟ್ ಇಲ್ಲ ನೋಡ್ರಿ, ಇಲ್ಲಿ ಹೆಂಗೆ ಹೋಗ್ತಾನೆ. ಇದರಿಂದ ಅವನಿಗೂ ತೊಂದರೆ, ಬೇರೆಯವ್ರಿಗೂ ತೊಂದರೆ ನೋಡಿ. ಅದು ಏನಕ್ಕೆ ಗಾಡಿಗಳು ಹಿಂಗೆ ಕೊಡ್ತಾರೋ ಇಲ್ಲ ಏನಕ್ಕೆ ಹಿಂಗೆ ತಗೊತಾರೋ ಓಡಿಸ್ತಾರೋ ದೇವ್ರೇ ಗೊತ್ತಿಲ್ಲ. ಫಸ್ಟು ಇಂಥವ್ರಿಗೆಲ್ಲ DL ಕೊಡ್ತಾರಲ್ಲ ಗೌರ್ಮೆಂಟ್ ಅವ್ರು, ಅದನ್ನು ಸ್ಟಾಪ್ ಮಾಡಬೇಕು. ಒಂದು ಡಿಸಿಪ್ಲಿನ್ ಇಲ್ಲ ಲೈಫಲ್ಲಿ, ಒಂದು ಜವಾಬ್ದಾರಿ ಅನ್ನೋದಿಲ್ಲ. ಸುಮ್ಮನೆ ಸಿಕ್ಕಿದಂಗೆಲ್ಲ ಗಾಡಿ ಓಡಿಸೋದು ನೋಡಿ. ಅವ್ನು ಹೆಂಗೆ ಹೋಯ್ತಾ ನಾನು ಅಲ್ಲ, ಅವ್ರು ಏನೋ ಅನ್ಕೊಂಡಿದ್ದಾರೆ ಅವನೊಬ್ಬನಿಗೆ ಗಾಡಿ ಓಡ್ಸೋಕೆ ಬರೋದು, ಯಾರಿಗೂ ಬರೋಲ್ಲ. ಸ್ಕಿಲ್ಸ್ ಇರ್ಬೋದು, ಸ್ಕಿಲ್ ಕಲಿಬೋದು, ಎಲ್ಲರೂ ಕಲಿತೀವಿ, ನಾವು ಕಲ್ತಿದ್ದೀವಿ ಇಷ್ಟು ವರ್ಷ ಗಾಡಿ ಓಡಿಸಿ. ಬಟ್ ಈ ತಿರುಗೋಕಿ ಶೋಕಿ ಏನಕ್ಕಂತ ಗೊತ್ತಾಗಲ್ಲಪ್ಪ ನನಗಂತ. ಇದು ಇದರಿಂದ ಏನಾಗುತ್ತೆ, ಯಾರೇ ನೋಡಿ ಎಲ್ಲೇ ಸೈಡ್ ಹಾಕೋಣ ಇಂಡಿಕೇಟರ್ ಅಪ್ಪ ಹಾಕ್ತಾನ. ಇದರಿಂದ ಏನಾಗುತ್ತೆ, ಮನೆಯವ್ರಿಗೂ ತೊಂದರೆ, ಮನೆಯವ್ರಿಗೂ ಟೆನ್ಷನ್. ಆ್ಯಂಡ್ ಯಾವುದೇ ಮಕ್ಕಳು ನೋಡಿ, ನಾನು ನೋಡಿದ್ದೀನಿ, ನಾನು ಅದನ್ನ ಎಲ್ಲ ದಾಟ್ಕೊಂಡೇ ಬಂದಿರೋದೀಗ. ಮನೆಗಳಲ್ಲಿ ಗಾಡಿ ಕೊಡ್ಸಪ್ಪ ಇಲ್ಲ ಗಾಡಿ ಕೊಡ್ಸಮ್ಮ ಅಂತ ಹೇಳಿದ್ರೆ ನೋಡಿ ಇವೆಲ್ಲ ಭಯ ಅವ್ರಿಗೂ. ಬಿಕಾಸ್ ದಿನ ಒಂದು ಆಕ್ಸಿಡೆಂಟು, ದಿನ ಒಂದು ಏನಾರು ಒಂದು ಆಗ್ತಾ ಇರುತ್ತೆ. ನೀವು ಎಷ್ಟೇ ಸರಿಯಾಗಿ ಓಡಿಸ್ರಿ, ಬಟ್ ಪಕ್ಕದಲ್ಲಿ ಬರ್ತಾರೋನು ಇಲ್ಲ ಪಕ್ಕದಲ್ಲಿ ಮುಂದೆ ಹೋಗ್ತಾರೋ ಇಲ್ಲ ಹಿಂದೆ ಬರ್ತಾರೋ ಯಾರಿಗೆ ಗೊತ್ತೇಳಿ ಅವ್ನು ಸರಿಯಾಗಿ ಓಡಿಸ್ತಾನೆ ಅಂತ. ಈಗಲೇ ನೋಡೋದು ಒಂದು ಎಕ್ಸಾಂಪಲು ಇದೇ, ಇವೆಲ್ಲ ಇವೇ ಹುಡುದು. ಸೊ ಅದಕ್ಕೇನಾಗುತ್ತೆ, ಪೇರೆಂಟ್ಸ್ ಅವರು ಹಿಂದೆ ಇನ್ನು ಮುಂದೆ ನೋಡ್ತಾರೆ. ಅದ್ರಲ್ಲಿ ಸ್ವಲ್ಪ ಜನ ಪೇರೆಂಟ್ಸ್ ಇರ್ತಾರೆ. ಎಲ್ಲ ಪೇರೆಂಟ್ಸ್ಗೆ ಬೇಜಾರು ಮಾಡ್ಕೊಂಬಿಟ್ಟು ಇರೋದು ಇದ್ದಂಗೆ ಹೇಳ್ತೀನಿ ನಾನು. ಹೈಸ್ಕೂಲ್ 8th ಸ್ಟ್ಯಾಂಡರ್ಡ್ ಬಂದಿದ್ದ ತಕ್ಷಣ ಗಾಡಿ ಕೊಟ್ಬಿಡ್ತಾರಪ್ಪ. ಓ ತಗೊಳಪ್ಪ ಮಗನ ಮಗಳು ಓಡಿಸೋಡು, ಚೆನ್ನಾಗಿ ಓಡಿಸು, ಚೆನ್ನಾಗಿ ಬೇಗ ಕಲಿ ಅಂತ. ಬಟ್ ಅವ್ರು ಇರಲ್ಲ ಹಿಂದೆ. ಇದು ತುಂಬ ದೊಡ್ಡ ತಪ್ಪಿದು ನಾನು ಹೇಳೋದು. ಬಿಕಾಸ್ ಬಿಸಿ ರಕ್ತ ನೋಡಿ, ಅರ್ಧಂಬರ್ಧ ಕಲ್ತಿದ್ರು ಅಷ್ಟೇ, ಹೋಗ್ಬೇಕು ಅಷ್ಟೇ. ಗಾಡೀಲಿ ಎಷ್ಟೈತೆ ದಮ್ಮು ಅಷ್ಟು ಎಕ್ಸಲೇಟರ್ ಹಿಡಿಯೋದು. ಆಗಿದೆಲ್ಲ ಆಗೋಗ್ಲಿ, ಆಮೇಲೆ ನೋಡೋದ ಬ್ರೇಕ್ ಹೆಂಗೆ ಗಟ್ಟಿ ಐತೆ ಇಲ್ಲ, ನನ್ನ ತಲೆ ಗಟ್ಟಿ ಐತೆ ಅಂತ ನೋಡ್ತಾರೆ. ನಾನು ನೋಡ್ತಾ ಇರ್ತೀನಲ್ಲ, ನಂದು ಅದೇ ಬಾಳೆ ಬನ್ನಿ, ನಂದೇನು ಬೇರೆ ಏನಲ್ಲ. ನಾನು ಕಲಿಸುವಾಗ ನಾನು ಒಂದು TVS ಮೊಪೆಡಿಂದ ಕಲಿತವನು. ಮುಂದೇನೋ ಖುಷಿ, ಒಂದು ಜೋಶು. ಅದು 70 ಹೋದರೂ ಅದು ಓಹೋ ಏನಪ್ಪ 75 ನನ್ನ ಕಡೆಯಿಂದ ಫುಲ್ ಹಿಡಿತಾ ಇದ್ದೆ, ಹೋಗಿ ಅಂತ ಆವಾಗಲೇ. ಸೊ ಬಟ್ ಬೇಗ ಒಂದು ಅರಿವಾಯಿತು. ಇನ್ನೂ ನೆನಪಿದೆ, ಒಂದು ಸಲ ನನ್ನ ತಂಗಿ ಕುಣಿಸ್ಕೊಂಡು ಅದೇ ಮೊಪೆಡಲ್ಲಿ ಅದೇ ಸ್ಪೀಡಲ್ಲಿ ಟರ್ನ್ ಮಾಡಿದ್ದು ಒಂದು ಸಲ, ಗೊತ್ತಲ್ಲ, ಇಬ್ಬರು ಹಾಯ್ಕೊಂಡು ಬಿದ್ದಿದ್ರು. ಅವತ್ತು ಒಂದು ದೊಡ್ಡ ಅರಿವಾಯಿತು, ಗಾಡಿ ಸ್ಪೀಡ್ ಹೋಗೋದು ದೊಡ್ಡದಲ್ಲ, ಎಮರ್ಜೆನ್ಸಿ ಬಂದರೆ ಎಷ್ಟು ಹಿಡಿತೀರಿ ನೋಡಿ, ಕಂಟ್ರೋಲ್ ಮಾಡುತ್ತೆ ನೋಡಿ, ಅದು ಕೆಪಾಸಿಟಿ.
ಎಲ್ಲರೂ ಹೋಗ್ಬೋದು ರೀ, ಯಾರೇ ಗಾಡಿ ಕಳೀಲಿ, ಎಕ್ಸ್ಲೇಟ್ರ್ ಎಷ್ಟೈತೆ ಅಂತ ಅಷ್ಟು ಅದಂಬೋದು, ಗಾಡೀಲಿ ದಮ್ ಎಷ್ಟೈತೆ ಅಷ್ಟು ಎತ್ಬೋದು. ಬಟ್ ಇಂಡಿಯನ್ ರೋಡ್ಸ್ ಆರ್ ನಾಟ್ ಮೆಂಟ್ಸ್ ಫಾರ್ ದ್ಯಾಟ್. ಓಕೆ, ಬೈ ಚಾನ್ಸ್ ಓಕೆಪ್ಪ ಸಿಕ್ತು ಒಂದು ಸ್ಟ್ರೆಚ್ಚು ಹೊಡೆಯೋಣ ಅಂತ, ಬಟ್ ಏನಾರಲ್ಲಿ ಅಡ್ಡ ಗಿಡ್ಡ ಬಂದರೆ ಕೆಪಾಸಿಟಿ ಇದೆಯಾ ಒಳಗಡೆ ಗುಂಡಿಗೆ ಗಾಡಿ ನಿಲ್ಸೋಕ್ಕೆ? ಅವನು ನೋಡ್ರಿ, ರೈಡ್ರು ಆರ್ ಡ್ರೈವಿಂಗ್ ಸ್ಕಿಲ್ ಇರೋವನು, ಇಲ್ಲ ಒಂದು ಪ್ರೊಫೆಷ್ನಲ್ಲು, ಅದು ನೋಡ್ರಿ. ಬಟ್ ಈಗಿನ ಯಂಗ್ ಜನ್ರೇಷನ್ ಇದ್ದಾರಲ್ಲ, ಸೋ ಕಾಲ್ಡ್ ಜೆನ್ಸೀಸ್ ಅದಾರೆ ಇವನ್ನೆಲ್ಲ, ಈಗ ಒಂದು ಚೂರು ಭಯ ಭಕ್ತಿ ಇಲ್ಲ, ಏನು ಹೇಳೋದು ಕೇಳಲ್ಲ. ಮನೆಗಳಲ್ಲೂ ಬೇಜಾನ್ ದುಡ್ಡಿದೆ. ಹೈಸ್ಕೂಲ್ ಮೆಟ್ಲು ಹತ್ತಿದ ತಕ್ಷಣ ಮನೆಯವ್ರ ಹೆಸರು ಗಾಡಿ ತಗೊಂಡು ಅವ್ನು ಕೊಡ್ತಾರೆ. ಅವ್ನು ಈ ಥರ ನೋಡಿದ್ರಲ್ಲ ಒಬ್ಬ, ಒಂದು ಹೆಡ್ಸೆಟ್ಗಳು ಹಾಕ್ಕೊಂಡು ತಿರ್ಬೋಕಿ ಶೋಕಿಗಳು ಮಾಡ್ಕೊಂಡು ಸುಮ್ಮನೆ ಹೋಗೋದು. ಏನಾರು ಆದರೆ ಯಾರು ಜವಾಬ್ದಾರಿ? ನನಗಿನ್ನೂ ನೆನಪಿದೆ, ನಾನು ಒಂದು ಐ ಥಿಂಕ್ ಕೆಲಸಕ್ಕೆ ಹೊಸದಾಗ ಸೇರಿದ್ದೆ. ಅದು ನನ್ನ ಫ್ರೆಂಡ್ ಒಬ್ಬ ನಮ್ಮ ಮನೆ ಹತ್ರನೇ ಇದ್ದ, ಅವ್ರ ಅಪ್ಪಂಗೆ ಕೋಮಾಗೆ ಹೋಗ್ಬಿಟ್ಟಿದ್ರು. ಏನು ರೀಸನ್ ಏನು ಗೊತ್ತಾ? ಈವ್ನಿಂಗು ಮನೆ ಹತ್ರ ವಾಕಿಂಗ್ ಮಾಡ್ತಾಯಿದ್ರು. ಮನೆ ಹತ್ರ ಇಲ್ಲೇ ಗೊತ್ತಲ್ಲ, ಮನೆ ಲೋಕಲ್ ಹುಡುಗರು, ಮನೆ ರೋಡಲ್ಲಿ ವೀಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಮಿಸ್ ಆಯಿತು. ನೀಟಾಗಿ ಆ ಗಾಡಿ ಆ ವೀಲಿಂಗಲ್ಲೇ ಮುಂದಕ್ಕೆ ಬಂದು ತಲೆಗೆ ಹೊಡೆದು ಅಪ್ಪ ಸೀದಾ ಕೋಮಾಗೆ ಹೋದ. ಇಟ್ಸ್ ಜಸ್ಟ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. we don't get a control and we go back somewhere. That's common and it happened. Who's the sufferer? Not the guy. ಅವನು ಓಡಿಸಿದ್ನಲ್ಲ ಅವನಲ್ಲ, ಅವನಂಗೆ ಬಿದ್ದಿರ್ತಾನೆ, ಕೈ ಕಾಲು ಮುರಿದಿರ್ತದೆ, ಏನೋ ಒಂದು ಸಣ್ಣ ಪುಟ್ಟ ಆಗಿರುತ್ತೆ ಅಂದ್ಕೊಂಡು. ನಾನು ಬಂದಿದ್ದು ತಪ್ಪೇ, ಲೆಫ್ಟ್ ಸೈಡ್ ಓವರ್ಟೇಕ್ ಮಾಡಬಾರ್ದಾಗಿತ್ತು, ನೋಡಿಲ್ಲ, ಕ್ಷಮಿಸಿ, ಎಕ್ಸ್ಟ್ರೀಮ್ಲಿ ಸಾರಿ. ಸೊ ನಾನು ಹೇಳ್ತಾ ಇದ್ದಲ್ಲ, ಆ ಹುಡುಗ ಹೆಂಗೋ ಆದ, ಬಟ್ ಅವ್ರ ಅಪ್ಪ ಖರ್ಚು, ನೋವು, ಹಾಸ್ಪಿಟಲ್ ತಿರುಗಾಡೋದು, ಏನು ಕೇಳಿ. ನಮ್ಮ ಮನೇಲೂ ಅಷ್ಟೇ, ನಮ್ಮಮ್ಮ ನಮ್ಮ ಹೆಂಡತಿ ಬೈಕ್ ಅಂದರೆ ಸಾಕಪ್ಪ. ನಮ್ಮಮ್ಮ ಏನಕ್ಕಪ್ಪ ಅಂತಾರೆ. ನನ್ನ ಹೆಂಡತಿ ಅಂತೂ ಫುಲ್ಲು ಸ್ಟೋರಿನೇ ಶುರು ಹಚ್ಕೊಂಡ್ಬಿಡ್ತಾಳೆ. ಅಯ್ಯೋ ಬೇಡ ಬೈಕ್ ಬೇಡ. ಎಲ್ರಿಗೂ ಭಯ ಇದು, ಎಲ್ಲಿ ಏನಾಗುತ್ತೋ ಅಂತ. ಬಟ್ ಒಂದಂತೂ ನಿಜ, ಹಣೆ ಬರದಲ್ಲಿ ಏನು ಬರ್ದಿದ್ದು ಅದಂತೂ ಆಗೋದಂತೂ ಗ್ಯಾರಂಟಿ. ಬಟ್ ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಕರೆಕ್ಟಾಗಿ ರೈಡಿಂಗ್ ಗೇರ್ಸ್ ಹಾಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ, ನೆಮ್ಮದಿಯಾಗಿ ಪ್ಲೆಸೆಂಟ್ ಪೀಸ್ಫುಲ್ಲಾಗಿ ಗಾಡಿ ಓಡಿಸ್ಕೊಂಡೋಗಿ. ಎಲ್ಲಿ ಅರ್ಜೆಂಟಾಗಿ ಒಂದು 100-150 ಚಚ್ಚಿ ಬಿಸಾಡಿ ಎಲ್ಲಿ ಹೋಗ್ತೀರ ಹೇಳಿ? ಎಂಡ್ ಆಫ್ ದ ಡೇ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು ನಾವು, ಅಲ್ವಾ? ಸ್ವಲ್ಪ ಬೇಗ ಬಿಡಿ ಅಷ್ಟೇ, ಅರ್ಜೆಂಟಾಗಿ ಹೊಡ್ಕೊಂಡು ಹೋಗೋ ನೆಸೆಸಿಟಿ ಇಲ್ಲ ಅಂತ ನನಗೆ. ಸೊ ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲ ತಂದೆ ತಾಯಿಯರಿಗೆ. ಮಕ್ಕಳು ಏನಾರು ಮಾಡ್ತೀನಿ ಅಂತ ಹೇಳಿದ್ರೆ ಬಿಡಿ, ಅವ್ರನ್ನ ಕಂಟ್ರೋಲ್ ಮಾಡಿಬಿಡಿ. ಇನ್ನೂ ಮಾಡೋಕ್ಕೆ ಮುಂದೆ ಹೊರಟಿದ್ದಾರೆ. ಬಟ್ ಓನ್ಲಿ ಥಿಂಗ್ ಯು ನೀಡ್ ಟು ಸಿ, ಇಸ್ ದಿಸ್ ಎ ರೈಟ್ ಟೈಮ್, ವಾಟ್ ಆರ್ ದಿ ಪ್ರಿಕಾಷನರಿ ಸ್ಟೆಪ್ಸ್, ಏನು ನೆಸೆಸಿಟಿ ಇದೆ ಅದನ್ನು ನೀವು ಸಪೋರ್ಟ್ ಕೊಡಬೇಕು. ಸ್ಟ್ರೈಟ್ ಅವಾಗೆ ಸ್ಟಾಪ್ ಮಾಡಿಬಿಡಿ ಮಕ್ಕಳನ್ನ. ಅದೇನಾಗುತ್ತೆ ಅಂದರೆ ಅದೊಂಥರ ಮನ್ಸು ಮುರಿದೋಗುತ್ತೆ. ಆಮೇಲೆ ಅವ್ರು ಏನು ಮಾಡ್ಬೇಕಂತ ಇದ್ದಾರಲ್ಲ ಅವ್ರು ಮಾಡೋಕ್ಕಾಗಲ್ಲ ಅದನ್ನು. ಹಾಗೆ ಯಂಗ್ಸ್ಟರ್ಸ್, ನೀವು ಗಾಡಿ ಓಡಿಸ್ಬೇಕಂತ ಇದ್ದೀರಾ, ದಯವಿಟ್ಟು ಏನೋ ಸ್ಟಂಟ್ ಮಾಡಬೇಕು, ಕಲಿಬೇಕು, ಅದೆಲ್ಲ ಐತಾರೆ. ಅದಕ್ಕಂಥ ಜಾಗಗಳಿದೆ, ಟ್ರ್ಯಾಕ್ಸ್ ಇದೆ, ದಯವಿಟ್ಟು ಅಲ್ಲೋಗಿ ಕಲೀರಿ. ನಾರ್ಮಲ್ ರೋಡ್ಸಲ್ಲಿ ಯಾವತ್ತೂ ಟ್ರೈ ಮಾಡಬೇಡಿ. ಬಿಕಾಸ್ ನಿಮ್ಮ ಟೈಮ್ ಚೆನ್ನಾಗಿದೆಯೋ ಬೇರೆಯವ್ರ ಟೈಮ್ ಚೆನ್ನಾಗಿಲ್ವೋ ದೇವರೇ ಗೊತ್ತಾಗಲ್ಲ. ಆಯ್ಕೊಳ್ಳೋದು ಮಾತ್ರ ಗ್ಯಾರಂಟಿ ಆಗುತ್ತೆ. ಬಟ್ ಬಿಕಾಸ್ ಟೈಮ್ ಹೇಳಿ ಕೇಳಿ ಬರಲ್ಲಲ್ಲ. ಕೆಟ್ಟ ಟೈಮ್ ಅನ್ನೋದು ಬಂತು ಅಂದರೆ ಮುಟ್ಟು ನೋಡ್ಕೋಬೇಕು, ಹಂಗೆ ಬರುತ್ತೆ ಅದು. ಮತ್ತು ಸೊ ಎರಡು ನೋಡ್ಕೊಂಡು ಆರಾಮಾಗಿ ಗಾಡಿ ಕಲೀರಿ, ಎಂಜಾಯ್ ಮಾಡಿರಿ. ಲೈಫ್ ಇಸ್ ವೆರಿ ಶಾರ್ಟ್ ಗೈಸ್. ಯಾವಾಗ ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ. ಎಂಜಾಯ್ ಮಾಡಿ, ಆರಾಮಾಗಿ ಎಂಜಾಯ್ ಮಾಡಿ. ಆಮೇಲೆ ಇದ್ದಿದ್ದೆ ಅಲ್ವಾ? ಮತ್ತು ಇನ್ನೊಂದು ಸ್ಮಾಲ್ ಕಿವಿ ಮಾತು ಎಲ್ಲ ಎಲ್ಡರ್ಸ್ಗೆ, ಬೈಕಿಂಗ್ ಸ್ಪೋರ್ಟ್ಸ್ ಅನ್ನೋದು ನಮ್ಮ ಇಂಡಿಯಲ್ಲಿ ತುಂಬ ಕಡಿಮೆ ಇದೆ ರೀ.
ಯಾರೂ ಸಪೋರ್ಟ್ ಮಾಡಲ್ಲ. ಅಫ್ಕೋರ್ಸ್ ವಿ ಆರ್ ನಾಟ್ ಎಕ್ವಿಪ್ಡ್ ವಿತ್ ದ್ಯಾಟ್, ಬಟ್ ಸ್ಟಿಲ್ ಇಂಡಿಯಾ ಟ್ರೈ ಮಾಡ್ತಾ ಇದೆ. ಬಟ್ ಪೇರೆಂಟ್ಸ್ ಆದ ನೀವು ಇಫ್ ಪಾಸಿಬಲ್ ಅವ್ರಿಗೆ ಸಪೋರ್ಟ್ ಮಾಡಿ. ಸೊ ಮಕ್ಕಳು ಆ ಫೀಲ್ಡಲ್ಲೂ ಬೆಳೀಲಿ. ಬಿಕಾಸ್ ಈಗ ನೋಡೋಕೆ ಹೋದರೆ ಜಾಸ್ತಿ ಕ್ರಿಕೆಟ್ ಬೈಕಿಂಗ್ ಸ್ಪೋರ್ಟ್ ಅನ್ನೋದೇ ಇಲ್ಲ ನಮ್ಮ ಕಂಟ್ರಿಲಿ ಸ್ಟಿಲ್. ಬಟ್ ವೈ ಶುಡ್ ಬಿ ಬ್ಯಾಕ್ ಇನ್ ದ ಕಂಟ್ರಿ? ನಾವು ರೆಪ್ರೆಸೆಂಟ್ ಮಾಡ್ಬೋದಲ್ಲ ಇಂಡಿಯಾನ. ಮಾಡೋಣ, ನಾವು ಹೊಡೆಯೋಣ. ನಾವೇನು ಕಮ್ಮಿ ಇದ್ದೀವ? ನಾವು ಇದ್ದೀವಿ, ತೋರಿಸೋಣ ಜಗತ್ತಿಗೆ ಭಾರತದಿಂದ ಬರ್ತಾ ಇದ್ದೀವಿ ಅಂತ ಅಲ್ವಾ. ಸೊ ಸಪೋರ್ಟ್ ಕೊಡಿ ನಿಮ್ಮ ಮಕ್ಕಳಿಗೆ, ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ. ಬಟ್ ನೋಡಿ ಮಾಡಿ ಕೊಡಿ, ಬಿಕಾಸ್ ಅಗೇನ್ ದೇ ಆರ್ ಯುವರ್ ಕಿಡ್ಸ್. ಕೊಡಗು ಮೈಸೂರು ರೋಡ್ಗೆ ಬಂದಾಯಿತು. ಇಲ್ಲಿಂದ ಬಿಡದಿಯಿಂದ ಸ್ವಲ್ಪ ಮುಂದೆ ಒಂದು ಡಿವಿಷನ್ ಇದೆ, ಆ ಡಿವಿಷನಿಂದ ಮುಂದೆ ಹೋಗಬೇಕು. ಅದಕ್ಕಿಂತ ಮುಂಚೆ ಹೊಟ್ಟೆ ಬೇರೆ ಬೇಜಾನ್ ಹಸಿತಾ ಇದೆ ರೀ, ಕವ ಅಂತ ಇದೆ. ಸೊ ಏನಾದ್ರು ಹಾಕೋಬೇಕು ಹೊಟ್ಟೆಗೆ. ಸೊ ಅದಕ್ಕೆ ಬಿಡದಿ ಹೆಂಗೂ ಗೊತ್ತಲ್ಲ, ಬಿಡದಿ ತಟ್ಟೆ ಇಡ್ಲಿ ಫೇಮಸ್ ಇಲ್ಲಿ. ಒಂದು 2 ಇಡ್ಲಿ ಬ್ಯಾಟಿಂಗ್ ಮಾಡಿ ಅಲ್ಲಿಂದ ನಮ್ಮ ಪ್ರಯಾಣ ಇನ್ನು ಮುಂದೆ ಹೊಸೋಣ. ಸೊ ಸಿನ್ಸ್ ವಿ ಆರ್ ಆನ್ ಬೈಕರ್, ನಮ್ಮನ್ನು ಮೇಲಂತ ಬಿಡಲ್ಲ ಮೈಸೂರಿಗೆ, ಪ್ರೊಹಿಬಿಟೆಡ್ ರಿಸ್ಟ್ರಿಕ್ಷನ್ ಇದೆ ಅಲ್ಲಿ. ಸೊ ನಾವು ಕೆಳಗಡೆನೂ ಬೇಕು. ಇದೆ ನೋಡಿ ನಮ್ಮ ಹಳೇ ಮೈಸೂರು ರೋಡ್, ಮೈಸೂರು ಬೆಂಗಳೂರು ರೋಡ್ ಇದೆ. ಮುಂಚೆ ಇದೆ, ಮೈಸೂರಿಗೆ ಹೋಗ್ಬೇಕಂದ್ರೆ ಇದೆ ಆರಾಮಾಗಿ ಒಂದು 2-2.5-3 ಅವರ್ ರೋಡಲ್ಲಿ ಹಿಂಗೆ ಹೋಗ್ತಾ ಇರೋದು. ಅದು ಗೌರ್ಮೆಂಟ್ ಗುಡ್ ಇನಿಷಿಯೇಟಿವ್. ಮೈಸೂರು ರೋಡು ಬೆಂಗಳೂರು ಮೈಸೂರು ಹೈವೇ ಮಾಡಿ ಸರಿಯಾಗಿ ಹೊಡೆದ್ರೆ ಒಂದು 3/4 ಗಂಟೆ ರೀ, 1 ಅವರ್ ಮ್ಯಾಕ್ಸ್ ಅಂದ್ರೆ ಮೈಸೂರು ಹೋಗ್ಬೋದು ಆ ರೋಡಲ್ಲಿ. ಅಫ್ಕೋರ್ಸ್ ಟೋಲ್ ಇದೆ, ಸ್ಪೀಡ್ ಲಿಮಿಟ್ ಇದೆ. ಸ್ಪೀಡ್ ಇಲ್ದಿರೋದ್ರೆ ಬೇಜಾನ್ ನೋಡಿದ್ದೀವಿ ಆ್ಯಕ್ಸಿಡೆಂಟು. ಗಾಡಿಗಳು ಟಾಪಲ್ಲಿ ಬೇರೆ ಆಗಿಬಿಟ್ಟಿದೆ. ಸೊ ಸ್ಪೀಡ್ ಲಿಮಿಟ್ ಇದೆ, ಅದು ಸ್ಪೀಡ್ ಲಿಮಿಟ್ ಪ್ರಕಾರ ಓಡಿಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ಬೇಜಾನ್ ಕ್ಯಾಮ್ರಾ ಆಗಿಬಿಟ್ಟಿದೆ. ಮನೆಗೆ ನೀಟಾಗಿ ಒಂದು ಗ್ರೀಟಿಂಗ್ ಕಾರ್ಡ್ ಬರುತ್ತೆ, ಅವಳಪ್ಪ ಬಂದಿದ್ದೆ ಬಂದ್ಬಿಡು ಕಟ್ಟಕ್ಕೆ ಅಂತ. ಸೊ ಬೈಕರ ಅಂತ ನಾವು ಅಂತೂ ಇದೇ ರೋಡ್ ಗಟ್ಟಿ, ಹಳೇ ಬೆಂಗಳೂರು ಮೈಸೂರು ರೋಡು, ಆರಾಮಾಗಿ ಹೋಗೋಣ ಅಲ್ವಾ. ಬನ್ನಿ. ಕೊಡಗು ರೀಚ್ ಆದೆ. ನಮ್ಮ ನೆಚ್ಚಿನ ಬಿಡದಿಗೆ ಇಲ್ಲಿ ಬೇಕು ಅರ್ಜಿರೋ ಜಾಗ ಹುಡುಕಬೇಕು, ಎಲ್ಲಿ ಅಂತ ಗೊತ್ತಿಲ್ಲ. ಎಲ್ಲಿ ಚೆನ್ನಾಗಿ ಕಾಣುತ್ತೋ ಅಲ್ಲಿ ಸಿಟ್ಟಿಂಗ್ ಹಾಕೊಳ್ಳೋದು ಒಂದು ಬ್ರೇಕ್ಫಾಸ್ಟ್ ಅಂತ ಹುಡುಕ್ತಾ ಹೋಗೋದು. ಈ ಜೊತೆಗೇನು ರೇಖೆ ಗೀಕೆಲ್ಲ ಏನು ಮಾಡಿಲ್ಲ, ಹೋಗಿ ನೋಡೋದು ಆಮೇಲೆಲ್ಲ ಅಂತ ಹಾಗೆ ನಾನು ಮಾಡ್ತಾ ನೋಡ್ತಾ ಹಂಗೇ ಹೋಗೋಣ ಅಂತ ಬಂದಿದ್ದೆ. ಏನು ಸಿಗುತ್ತೆ ಅಂತ ಒಳ್ಳೆ ಬ್ರೇಕ್ಫಾಸ್ಟ್ ಜಾಗ ನಿಂತ್ಬಿಟ್ಟು ತುಂಬ ತಿಂದು ಮುಂದೆ ಹೋಗೋದು. ಜನಕ್ಕೆ ಆಗಿದೆ ಇಲ್ಲಿ. ಏನೋ ಸಣ್ಣ ಪುಟ್ಟ ಕೆಲಸ ದೊಡ್ಡ ಜಗಳ ಮಾಡ್ಕೊಂತಾರಲ್ಲ, ಶಾರ್ಟ್ ಔಟೇ ಮಾಡ್ಕೊಳ್ಳಲ್ಲ. ನೋಡೋಕ್ಕೆ ಹೋದರೆ ಹೇಳ್ತಾ ಬರ್ತೀವಿ ಎಲ್ಲರೂ ಲೈಫ್ ಇಸ್ ಶಾರ್ಟ್, ಎಂಜಾಯ್ ಬಂದ್ಬಿಟ್ಟು. ಅವಾಗ ಅದೆಲ್ಲ ಇಲ್ಲವೇ ಇಲ್ಲ. ಏನೋ ಆಯ್ತು, ಜಗಳ ಮಾಡಬೇಕು, ಮಾಡೋದೇ ಗುರು ಈಗ ಹಾಗೆದೆಲ್ಲ ಆಗಲಿ. ಬಟ್ ಆಮೇಲೆ ಏನು ಉಪಯೋಗ, ಯೂಸ್ಫುಲ್ ಏನಾದ್ರು ಇದೆಯಾ ಅದರಿಂದ? ಏನಿಲ್ಲ. ಆಗೋದು ಸುಮ್ಮನೆ ಹಿಂಗೆ ಲೈಫನ್ನು ಟೈಮ್ ಹಂಗೆ ಸ್ಪಾಯ್ಲ್ ಮಾಡ್ಕೊಳ್ಳೋದು. ಬಿಕಾಸ್ ನೋಡಿ, ಹೋಗಿದ್ದ ಟೈಮ್ ಅಂತೂ ಯಾರಿಗೂ ವಾಪಸ್ ಬರೋಲ್ಲ, ಹೋಯ್ತು ಅಷ್ಟೇ. ಅದು ಸಮ್ ಪೀಪಲ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಭಗವಂತನ ಬುದ್ಧಿ ಕೊಡಬೇಕು. ಯಾವಾಗ ಜನ ಅರ್ಥ ಮಾಡ್ಕೊಂತಾರೋ ನೋಡಪ್ಪ, ಇವಾಗ ಎಲ್ಲರೂ ಲೈಫ್ನ ಎಂಜಾಯ್ ಮಾಡ್ಕೊತಾರೆ. ಜಾಸ್ತಿ ಎಂಜಾಯ್ ಮಾಡಿ ಜಾಸ್ತಿ ಖುಷಿ ಇದ್ದಷ್ಟು ಲೈಫ್ ಸ್ಪೆಂಡ್ ಜಾಸ್ತಿನೇ ಆಗುತ್ತೆ. ಇಲ್ಲ ಅಂದರೆ ಒಂದಿನ ಶಿವ ಅಂತ ಅದಕ್ಕೆ ಹೋಗುತ್ತೆ.
ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ನಮ್ಮ ಹೊಟ್ಟೆ ತುಂಬಿದೆ. ತುಂಬ ಚೆನ್ನಾಗಿತ್ತು ತಟ್ಟೆ ಇಡ್ಲಿ ಮಾತ್ರ. ಬಿಡದಿ ಅದಕ್ಕೆ ಫೇಮಸ್ ನೋಡಿ. 2 ತಟ್ಟೆ ಇಡ್ಲಿ, 1 ವಡೆ. ಆಹಾ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬನ್ನಿ, ನಮ್ಮ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿಗೆ ಗುಡಿಗೆ ಹೋಗೋಣ ಈಗ ಇಲ್ಲಿಂದ. ಮ್ಯಾಪಿನ ಪ್ರಕಾರ ನನಗಿನ್ನೂ 52 ನಿಮಿಷ ಇದೆ, 30 ಕಿಲೋಮೀಟ್ರು. ಹಂಗಂದ್ರೆ ಹಂಗೆ ನೋಡೋಕ್ಕೋದ್ರೆ ಬೇಜಾನು ಆಫ್ ರೋಡಿಂಗ್ ಏನಾದ್ರು ಇರ್ಬೋದು, ನೋಡೋಣ. ಸೊ ಆಗಲೇ ಹೇಳ್ದಂಗೆ ಇದು ರಾಮನಗರ ಜಿಲ್ಲೆ, ಕನಕಪುರ ತಾಲೂಕು. ಇಲ್ಲಿ ಉದ್ರಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಇದು ಬರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಆಫ್ ರಾಮನಗರ ಅಂತ ಹೇಳಿದ್ರೆ ಬಿಡದಿ ಬಂದು ಬ್ರೇಕ್ಫಾಸ್ಟ್ಗೆ. ಇನ್ನು ರಾಮನಗರ ನೋಡೋಕ್ಕೋದ್ರೆ ಆ ಕಡೆ ರಾಮನಗರ ಅಕ್ಕಪಕ್ಕದಲ್ಲಿ ಬರೀ ಬೆಟ್ಟಗುಡ್ಡಗಳೇ ಜಾಸ್ತಿ, ಒಂದಕ್ಕಿಂತ ಒಂದು ರೀ. ಏನು ಸೀನ್ರಿಕ್ ಆಗಿರುತ್ತೆ ಅದೆಲ್ಲ ಜಾಗಗಳು ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಬರೋ ವೀಡಿಯೋಗಳಲ್ಲಿ. ರಾಮನಗರ ಅಕ್ಕಪಕ್ಕ ಬೆಟ್ಟಗಳು, ಜಾಗಗಳು ಒಂದಕ್ಕಿಂತ ಒಂದು 2 ಕಣ್ಣು ಸಾಲದು, ಸ್ವರ್ಗನೇ ಹೇಳ್ಬೋದು, ಹಂಗಿರುತ್ತೆ. ಆ್ಯಂಡ್ ರಾಮನಗರ ಇಸ್ ಆಲ್ಸೋ ಫೇಮಸ್ ಫಾರ್ ವಾಟ್? ಸಿಲ್ಕ್ ವರ್ಮ್, ರೇಷ್ಮೆಗೆ. ರಾಮನಗರ ಇನ್ನೊಂದು ಹೆಸರೇ ಸಿಲ್ಕ್ ಸಿಟಿ ಅಂತ ಕರಿತೀವಿ ಇಲ್ಲಿಗೆ. ಬಿಕಾಸ್ ರೇಷ್ಮೆ ಉತ್ಪಾದನೆ ಇಲ್ಲಿಂದ ಮಾಡ್ತೀವಿ. ಅದರಿಂದ ಎಷ್ಟೊಂದು ತಯಾರಿಕೆಗಳಾಗುತ್ತೆ, ಸೀರೆಗಳು ಆಗಲಿ, ರೇಷ್ಮೆ ಪಂಚೆಗಳಾಗಲಿ, ಬಟ್ಟೆಗಳಾಗಲಿ ಎಷ್ಟೊಂದು ಬರುತ್ತೆ. ಬಟ್ ದಿಸ್ ಇಸ್ ದ ಮೇಜರ್ ಸಿಟಿ ಫಾರ್ ಸಿಲ್ಕ್, ರೇಷ್ಮೆಗೋಸ್ಕರ. ನಾನು ನನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಪ್ರಕಾರ ಇದೊಂದು ನನ್ನ ಸಣ್ಣ ಕನಸನ್ನು ಹೊತ್ತಿ ಒಂದು ನನಸು ಮಾಡೋಕ್ಕೆ ಹೊರಟಿರೋನು. ಜಾಸ್ತಿ ಏನಿಲ್ಲ. ಹಂಗೆ ನೋಡೋಕ್ಕೋದ್ರೆ ನನ್ನ ಯೂಟ್ಯೂಬ್ ಚಾನಲ್ಲು ಆಲ್ಮೋಸ್ಟ್ ಒಂದು 2 ವರ್ಷ ಹಿಂದೆಯೇ ಸ್ಟಾರ್ಟ್ ಆಗಿತ್ತು. ನೀವೊಂದು ಯಾವ್ದಾದ್ರು ಹಳೆ ವೀಡಿಯೋನು ನೋಡಿರ್ಬೋದು. ಬರೀ ಇಂಗ್ಲೀಷಲ್ಲಿ ಒಂದು 2-3 ಮಾತಾಡ್ಕೊಂಡು ಬೇಜಾನ್ ಬಿಲ್ಡಪ್ ಕೊಟ್ಟಿರ್ತೀನಿ. ಆಮೇಲೆ ಟೈಮ್ ಅನ್ನೋದೇ ಸಿಕ್ಕಿಲ್ಲ ರೀ. ಆಫೀಸ್ ಅಂದರೆ ಮನೆ ಆಫೀಸು ಏನಾರು ಅಂತಂದರೆ. ಸೊ ಕಡೆಗೆ ಒಂದು ದೃಢ ನಿರ್ಧಾರ ಮಾಡಿ ಇದು ಒಂದು ಮರುಪ್ರಯತ್ನ, ಒನ್ಸ್ ಅಗೇನ್ ಎ ಸ್ಮಾಲ್ ಟ್ರೈ, ನನ್ನ ಒಂದು ಕನಸನ್ನು ನನಸು ಮಾಡೋಕ್ಕೆ. ಇದು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಎಲ್ಲ ವೀಕ್ಷಕರ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಬೇಕೇ ಬೇಕು. ಸೊ ಬಟ್ ನಥಿಂಗ್ ಅಜೆಂಡಾ ಏನೂ ಇಲ್ಲ. ಇದರಿಂದ ಒಂದು ದುಡ್ಡು ಮಾಡಬೇಕು ಅದು ಇದು ಅಂತ ಏನು ದೊಡ್ಡ ಅಜೆಂಡಾ ಅಂತ ಏನೂ ಇಲ್ಲ ನನಗೆ. ಜಸ್ಟ್ ಒಂದು ಸ್ಮಾಲ್ ಡ್ರೀಮ್ ಇದೆ, ಎಕ್ಸ್ಪ್ಲೋರ್ ದಿ ವರ್ಲ್ಡ್ ಅನ್ನೋದೊಂದು, ಪ್ರಪಂಚನ ಸುತ್ತಬೇಕು ಅನ್ನೋದೊಂದು. ಸೊ ಹಾಗೆ ನಿಮ್ಮನ್ನು ತೋರ್ಸೋಕ್ಕೋಸ್ಕರ ಅಷ್ಟೇ. ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಅಂತೇಳಿ ಏನೇನೋ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳು ಹಾಕ್ತಾಯಿರ್ತಾರೆ, ಏನೇನೋ ಕಷ್ಟಪಡ್ತಾ ಇರ್ತಾರೆ. ಬಟ್ ಅವ್ರನ್ನೆಲ್ಲ ನೋಡಿಕೊಂಡೆ ಇದೆಲ್ಲ ನಾನು ಒಂದು ಆಸೆ ಅಂತ ಒಂದು ಹುಟ್ಟಿದ್ದು. ಅದೇ ಆಸೆದಂತೆ ಒಂದು ದೇಶನ ಸುತ್ತೋಣ ಅಂತ, ಒಂದು ಪ್ರಪಂಚನ ಒಂದು ಸಲ ನೋಡೋಣ ಅಂತ. ಸೊ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು. ದಯವಿಟ್ಟು ನನ್ನ ಎಲ್ಲ ವೀಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಒಂದು ಬೆಲ್ ಐಕನ್ನ ನೋಟಿಫಿಕೇಷನ್ನ ಆನ್ ಮಾಡಿ. ಅದರಿಂದ ನಂದು ಯಾವುದೇ ವೀಡಿಯೋ ಬಂದರೂ ನಿಮಗೆ ಒಂದು ನೋಟಿಫೈ ಮಾಡುತ್ತೆ. ಬಟ್ ಒಂದಂತೂ ನಿಜ, ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಅಂತ ಕೊಡ್ತೀನಿ. ಬೋರಿಂಗ್ ಅಂತೂ ಏನೂ ಮಾಡಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಪಾಸ್ ಮಾಡ್ತೀನಿ ನಿಮಗೆ. ಬಟ್ ಆ ಇನ್ಫಾರ್ಮೇಷನ್ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾದರೆ ದಯವಿಟ್ಟು ಕ್ಷಮಿಸಿ. ನನ್ನ ಅದನ್ನು ನೀವು ಕಮೆಂಟು ಕೂಡ ಮಾಡ್ಬೋದು, ಏನಾದ್ರು ತಪ್ಪಾಗಿ ನಾನೇನಾದ್ರು ಹೇಳಿದರೆ. ಹಾಗೆ ಏನಾದ್ರು ಒಳ್ಳೆ ಅನಿಸಿಕೆಗಳಿದ್ರು ನೀವು ಹೇಳ್ಬೋದು. ಏನಾದರೂ ಗ್ರೇ ಏರಿಯಾಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ 100% ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಈ ನನ್ನ ಕನಸು ಶುರು ಅಂತೂ ಆಗಿದೆ. ಬಟ್ ಅಂಥ ದೊಡ್ಡ ನನ್ನ ಹತ್ರ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಅವೆಲ್ಲ ಏನೂ ಇಲ್ಲ. ಎಷ್ಟು ಮಟ್ಟಿಗಾಗಷ್ಟು ನಾನು ಕವರೇಜ್ ಮಾಡ್ತೀನಿ, ಅಷ್ಟು ತೋರಿಸ್ತೀನಿ ನಿಮಗೆ. ಸೊ ಹೇಳ್ದಂಗೆ ನಿಮ್ಮೆಲ್ಲರ ಸಹಕಾರ ಹಾಗೂ
ಆಶೀರ್ವಾದ ಇರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋಲಿ. ಬನ್ನಿ ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ನಮ್ಮ ಕರ್ನಾಟಕ ಇಷ್ಟು ಪ್ರಸಿದ್ಧವಾಗಿರೋದು. ಬೆಟ್ಟ ಗುಡ್ಡ ಗಿಡ ಮರಗಳು, ಇದೆ ರೀ ಸ್ವರ್ಗ ಅಂತ ಹೇಳ್ತಾ ಇದ್ದಾನ ನೋಡಿ. ಸ್ವರ್ಗಕ್ಕೆ ಹೋಗೋ ಜಾಗ ಇದು. ಹೇಗಿದೆ ನಮ್ಮ ಈ ಥರ ಸಿಟಿ, ನಮ್ಮ ಬೆಂಗಳೂರು ಸಿಟಿಲಿ ಈ ಥರ ಸಿಗಲ್ಲ. ಇಷ್ಟು ಕ್ಲೀನ್ ವೆದರು, ಇಷ್ಟು ಕ್ಲೀನ್ ಏರ್, ಗಾಳಿ. ಬಟ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದು ಸಿಟಿ ಲೈಫ್, ಇದು ಹಳ್ಳಿ ಲೈಫು. ಕಷ್ಟ ಇದೆ. ಅಲ್ಲಿರೋರು ಇಲ್ಲೇ ಬಂದು ಜೀವನ ಮಾಡೋದು, ಇಲ್ಲಿಂದ ಅಲ್ಲಿ ಹೋಗಿ ಜೀವನ ಮಾಡೋದು, ಟು ಡಿಫ್ರೆಂಟ್ ಥಿಂಗ್ಸ್. ಅದರದ್ದು ಮಾತು ಬೇಡ ಈಗ. ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿ. ಬೆಟ್ಟ ಗುಡ್ಡ, ರೋಡ್ ನೋಡಿ, ಎಲ್ಲೆಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು. ಇದೇ ರಾಮನಗರ ಸ್ಪೆಷಾಲಿಟಿ. ಒಂದು ಬೆಟ್ಟಕ್ಕಿಂತ ಒಂದು ಬೆಟ್ಟಕ್ಕಿಂತ ಇನ್ನೊಂದು ಹೆಸರುವಾಸಿ. ಒಂದಲ್ಲ ಒಂದು ಹೆಸರು ಮಾಡಿದೆ ಇಲ್ಲಿರೋ ರಾಮನಗರ ಬೆಟ್ಟ ಗುಡ್ಡಗಳಲ್ಲಿ. ಒಂದು ಪ್ರಿಕಾಷನರಿ ಏನಂದರೆ, ಈ ಹಳ್ಳಿಲಿ ಬರೋದು ಒಂದು ವಿಲೇಜ್ ಲಿಮಿಟ್ ಅಂತ ಇರುತ್ತೆ. ಸೊ ಸ್ವಲ್ಪ ಹುಷಾರಾಗಿ ಓಡಿಸ್ಕೊಬನ್ನಿ. ಬಿಕಾಸ್ ಹಳ್ಳಿಯವರು ಅವ್ರದ್ದೇ ಅಂತ ಆದಂಥ ಊರಿದು. ಮೀನ್ಸ್ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಇಂಥ ದೊಡ್ಡ ಟ್ರಾಫಿಕ್ ಏನಿರೋಲ್ಲ ಸಿಟಿ ಮಟ್ಟಿಗೆ. ಹಿಂದೆ ಮುಂದೆ ಏನು ನೋಡಲ್ಲ, ಬಂದೇ ಬಿಡ್ತಾರೆ, ಕ್ರಾಸ್ ಮಾಡೇ ಬಿಡ್ತಾರೆ. ಪ್ಲಸ್ ಇನ್ನೊಂದೇನೆಂದರೆ ಕೋಳಿ ಕುರಿಗಳದ್ದು ಜಾಸ್ತಿ ಇರುತ್ತೆ ಇಲ್ಲೆಲ್ಲ ಕ್ರಾಸಿಂಗು. ಸ್ವಲ್ಪ ಆರಾಮಾಗಿ ನೋಡ್ಕೊಂಡು ಹುಷಾರಾಗಿ ಓಡಿಸಿ. ಹೈವೇ ಥರ ಅಲ್ಲ ಇದು. ಈಗ ನನಗೆ ಇನ್ನೊಂದು ಇನ್ಸಿಡೆಂಟ್ ನೆನಪಿದೆ. ನನ್ನ ಫ್ರೆಂಡ್ಸ್ ಎಲ್ಲ, ಗ್ರೂಪ್ ಆಫ್ ಫ್ರೆಂಡ್ಸು ಕನಕಪುರ ರೋಡಲ್ಲಿ ಸಂಗಮಕ್ಕೆ ಹೋಗಿದ್ರು. ಬರಬೇಕಾದ್ರೆ ಅಲ್ಲಿ ಏನಾಯಿತು, ಒಂದು ಕೋಳಿ ಅಡ್ಡ ಬಂತು ರೀ ನನ್ನ ಫ್ರೆಂಡಿಗೆ, ಗಾಡಿಗೆ, ಬೈಕಿಗೆ. ಕೋಳಿ ಅಷ್ಟೇ, ಶಿವ. ಬಟ್ ಅದೆಲ್ಲ ಆದಮೇಲೆ ಯು ಡೋಂಟ್ ಬಿಲೀವ್, ಎಂಟೈರ್ ಊರು ಜನ, ನನ್ನ ಇಡೀ ಫ್ರೆಂಡ್ಸನ್ನು, ಗ್ಯಾಂಗನ್ನು ಕಟ್ಟಾಕಿ ಆತನ ಅವ್ರನ್ನೆಲ್ಲ ಚೆನ್ನಾಗಿ ಬೈದು, ಓಕೆ, ಬಿಕಾಸ್ ಅವ್ರದ್ದು ಕೋಳಿ ಸತ್ತೋಯ್ದಂತ. ಬಿಕಾಸ್ ಇಲ್ಲಿರೋ ಹಳ್ಳಿ ಜನಕ್ಕೆ ಏನಾದರೂ ಇನ್ನೊಂದೊಂದು ಅಟ್ಯಾಚ್ಮೆಂಟ್ ಇರುತ್ತೆ ಈ ಪ್ರಾಣಿಗಳದ್ದು. ಇಲ್ಲಿ ಈ ಕೋಳಿ ಕುರಿಗಳನ್ನ ತುಂಬ ಕಷ್ಟಪಟ್ಟು, ತುಂಬ ಆಸೆ ಇಟ್ಟು ಅದನ್ನು ಸಾಕ್ತಾರೆ. ಇವಾಗ ಅವ್ರಿಗೆ ಅದೇ ಜೀವನನೇ, ಅದು ಚೆನ್ನಾಗಿ ಸಾಕಿ ಮೇವು ಹಾಕಿ ಅದೇ ಜೀವನ ಇರುತ್ತೆ ಅವ್ರಿಗೆ. ಸೊ ಒಂದೇನಾರು ಆಯ್ತಂದ್ರೆ ಅವ್ರಿಗೆ ನೋವು ತಡೆಯೋಕ್ಕಾಗಲ್ಲ ಅವ್ರಿಗೆ. ಬಟ್ ಒಂದು ರೀತಿ ತಪ್ಪದು. ಮೀನ್ಸ್ ನಾರ್ಮಲ್ ರೋಡ್, ಹಳ್ಳಿ ರೋಡು, ನಮ್ಮ ಹುಡುಗರದು ತಪ್ಪಿತ್ತು, ಸ್ಪೀಡಲ್ಲಿದ್ದರು. ಕೋಳಿದು ಟೈಮ್ ಚೆನ್ನಾಗಿಲ್ಲ, ಅಡ್ಡ ಬಂದ್ಬಿಡ್ತು. ಬಟ್ ಯು ಡೋಂಟ್ ಬಿಲೀವ್, ಎಂಟೈರ್ ಅವ್ರು ಐ ಥಿಂಕ್ ಮಧ್ಯಾಹ್ನ ಒಂದು 2-3 ಗಂಟೆಗೆ ಇದಾಗಿದೆ ಇನ್ಸಿಡೆಂಟು. 8 ಗಂಟೆವರೆಗೂ ರೀ ಪಾಪ ಅವ್ರನ್ನ ನರಳಾಡಿಸಿ, ಕಡೆಗೆ ಪೊಲೀಸವರೆಲ್ಲ ಬಂದು ಆಮೇಲೆ ಮಾನಿಟ್ರಿ ಸ್ವಲ್ಪ ಡಿಮಾಂಡ್ ಮಾಡಿ ಅದೆಲ್ಲ ಕೊಟ್ಟು ಆಮೇಲೆ ಅದು ಅವರು ಆಚೆ ಬಂದು ಮನೆಗೆ ಸೇರ್ಕೊಂಡಿರೋದು ನಮ್ಮ ಹುಡುಗರು. ಸ್ವಲ್ಪ ಹಳೇದಿದು, ಬಟ್ ಹಿಂಗೆಲ್ಲ ನಡೆಯುತ್ತೆ. ಬಿಕಾಸ್ ಹಳ್ಳಿ ಜನ ನೋಡಿ ಮುಗ್ಧತೆ ಜಾಸ್ತಿ ಇರುತ್ತೆ ಅವ್ರಿಗೆ ಪ್ರಾಣಿಗಳ ಮೇಲೆ. ಸ್ವಲ್ಪ ಹುಷಾರಾಗಿರಬೇಕು. ಈಗ ನೋಡಿದ್ರಲ್ಲ ಒಬ್ಬ ಬೈಕ್ ಮೇಲೆ ಓಡಿಸ್ತಾ ಇದ್ದ ಒಬ್ಬ, ಯಾರು ಏನು ಗೊತ್ತಿಲ್ಲ, ಫೋನ್ ಹಿಡ್ಕೊಂಡು ಆರಾಮಾಗಿ ಹೋಯ್ತಾ ಇದ್ದಾನೆ. ಹಿಂದೆ ಬರೋರಲ್ಲಿ ನೋಡ್ಕೊಂಬಪ್ಪ, ನಾನು ಫೋನ್ ಹಿಡ್ಕೊಂಡು ನಾನು ಓಡಿಸ್ತಾ ಇರೋದು. ನೀನು ಸರಿಯಾಗಿ ಬರೋಂಗಿಲ್ಲ, ನೀನು ಬಾ, ನಾನು ಇರೋದೇ ಹಿಂಗೆ, ನಂದೇ ಹಳ್ಳಿ, ನಂದೇ ಜಾಗ, ನಂದೇ ಗಾಡಿ, ನಂದೇ ಫೋನ್, ಹಂಗೆ. ಸ್ವಲ್ಪ ಪ್ರಿಕಾಷನರಿ, ಎಸ್ಪೆಷಲಿ ಹಳ್ಳಿ. ಸ್ಪೀಡ್ ಹೊಡಿಬೇಡಿ. ಶುಡ್ ಬಿ ಅರೌಂಡ್ 50, 60, 70 ಮ್ಯಾಕ್ಸಿಮಮ್ ಈ ರೋಡ್ಗಳಲ್ಲಿ. ಅದ್ರ ಮೇಲೆ ಹೋಗಬೇಡಿ. ಸೊ ಆರಾಮಾಗಿ 70 ಮ್ಯಾಕ್ಸಿಮಮ್ ಇದ್ದರೂ ಎಂಜಾಯ್ ಮಾಡ್ಬೋದು. ಈ ಹಳ್ಳಿ ಪರಿಸರನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸುಮ್ಮನೆ ಜೋರಾಗಿ ಹೋಗಿ ಎಲ್ಲೋ ಹೋಗೋಣ ಹೇಳಿ ಅಲ್ವಾ. ರೋಡ್ ತುಂಬ ಚೆನ್ನಾಗಿದೆ. ಬಿಡದಿಯಿಂದ ಮುಂದೆ ಬಂದು ಒಂದು ಲೆಫ್ಟ್ ತೊಗೋಬೇಕು ಕೊತ್ತಳ್ಳಿಗೆ ಬರೋಕ್ಕೆ. ಸ್ವಲ್ಪ ಪ್ಯಾಚಿ ರೋಡ್ ಆಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಟ್ ಓವರಾಲ್ ಇಟ್ಸ್ ಎ ಡೀಸೆಂಟ್ ರೋಡ್. ಹಳ್ಳಿ ಒಳಗಡೆ ಮಾಡಿರೋದು ಇದು. ನೋ ಪ್ರಾಬ್ಲಮ್, ಆರಾಮಾಗಿ 2 ವೀಲರ್ 4 ವೀಲರ್ ಬರ್ಬೋದು. ತುಂಬ ಗ್ರೀನ್ರಿ ಆಗಿದೆ, ಪೊಲ್ಯೂಷನ್ 0. ಆರಾಮಾಗಿ
ಚೆನ್ನಾಗಿದೆ, ಖಾಲಿ ರೋಡು, ಡೀಸೆಂಟ್ ಡ್ರೈವ್ಗೆ, ಗಾಳಿಗೆ ತುಂಬ ಚೆನ್ನಾಗಿದೆ. ಓನ್ಲಿ ಪ್ರಾಬ್ಲಮ್ ಈವ್ನಿಂಗ್ ಟೈಮ್ ನೀವೇನಾದ್ರು ಬಂತಂದರೆ ಹೋಗ್ಬೇಕಾದ್ರೆ ಎಸ್ಪೆಷಲಿ ಬೈಕರ್ಸ್ಗೆ ಸ್ವಲ್ಪ ತೊಂದರೆ. ಗ್ರೂಪಲ್ಲಿದ್ರೆ ಓಕೆ, ಸೋಲೋ ಮಾಡ್ತೀವಿ ಅಂದರೆ ಸ್ವಲ್ಪ ತೊಂದರೆ, ಬಿಕಾಸ್ ಸ್ಟ್ರೀಟ್ ಲೈಟ್ ಏನೂ ಇಲ್ಲ, ಅದರಿಂದ ಒಂಚೂರು ತೊಂದರೆ. ಕಾರ್ಗಿರೆಲ್ಲ ಓಕೆ, ಅಪ್ ಮಾಡ್ಕೊಂಡು AC ಹಾಕೊಂಡು ಆರಾಮಾಗಿ ಬರ್ಬೋದು, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಹಳ್ಳಿನೇ ರೀ, ಎಷ್ಟು ನೈಸರ್ಗಿಕವಾಗಿದೆ ನೋಡಿ. ಏನು ಗ್ರೀನ್ರಿ, ಫಾರ್ಮಿಂಗ್ ಲ್ಯಾಂಡು, ಬೆಳೆ ಆ ಕಡೆ ನೋಡ್ಬೋದು, ಎಲ್ಲ ಬೆಳೆಗಳು ಚೆನ್ನಾಗಿ ಹಾಕಿದ್ದಾರೆ. ಸುತ್ತಮುತ್ತ ಎಲ್ಲನೂ ಬೆಟ್ಟ ಗುಡ್ಡಗಳು, ಮಸ್ಟ್ ವಾಚ್ ಪ್ಲೇಸ್. ಸ್ವಲ್ಪ ಏನೋ ಸ್ಟ್ರೆಸ್ ಫ್ರೀ ಲೈಫ್ ಬೇಕಂದರೆ ನಿಮ್ಮ ಬ್ಯುಸಿ ಶೆಡ್ಯೂಲ್ ಆಫೀಸ್ ಆ್ಯಕ್ಟಿವಿಟಿ ಇಲ್ಲ ಮನೆ ಆ್ಯಕ್ಟಿವಿಟೀಲಿ ಒಂದ್ಸಲ ಇಲ್ಲಿ ಬಂದು ನೋಡಿ, ತುಂಬ ಪೀಸ್ ಸಿಗುತ್ತೆ. ಬಿಡದಿಂದ ಸರ್ವಿಸ್ ಲೆಫ್ಟ್ ತೊಗೊಂಡು ಹೊರಗಡೆ ಹಳ್ಳಿ ಕಡೆಯಿಂದ ಬಂದರೆ ಕಡೆಗೆ ನಾವು ಜಾಯ್ನ್ ಆಗೋದು ರಾಮನಗರ ಕನಕಪುರ ಹೈವೇ. ಈ ಹೈವೇಗೆ ಬಂದು ಜಾಯ್ನ್ ಆಗ್ತೀವಿ. ಈ ಹೈವೇಯಿಂದ ಇನ್ನು 1 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಒಂದು ರೈಟ್ ಸಿಗುತ್ತೆ. ಆ ರೈಟೇ ನಿಮಗೆ ಅದೇ ದಾರಿ ನಿಮಗೆ ಹೋಗ್ತೀವಿ ನಾವು ಬೆಟ್ಟದ ಶ್ರೀ ಈ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಇದೇ ರೈಟ್ ತೊಗೋಬೇಕು, ಗೊತ್ತಾಗಲ್ಲ, ಏನು ಬೋರ್ಡ್ ಗೀಡ್ ಏನು ಹಾಕಿಲ್ಲ. ನೀವು GPS ಹಾಕೋ ಬಂದರೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಿಕಾಸ್ ಅಲ್ಲಿ ನಿಮಗೇನು ಸೈನ್ ಬೋರ್ಡ್ ಏನಿಲ್ಲ ಒಳಗಡೆ ಹಿಂಗೆ ಬರಬೇಕು ಅಂತ. ಇದು ತುಂಬ ಸ್ವಲ್ಪ ನ್ಯಾರೋ ರೋಡ್ ಇದೆ ಇದು, ಬಟ್ ಓಕೆ, ಆರಾಮಾಗಿ 2 ಗಾಡಿ ಪಾಸ್ ಆಗುತ್ತೆ, 2 ಕಾರ್ಗಳು ಪಾಸ್ ಆಗುತ್ತೆ. ಹೊರಗಡೆ ಬಂದರೆ ಸ್ವಲ್ಪ ಕರ್ವ್ಸ್ ಎಲ್ಲ ತುಂಬ ನ್ಯಾರೋ ಆಗಿದೆ, ಪ್ಲಸ್ ಶಾರ್ಪ್ ಇದೆ. ಆ್ಯಂಡ್ ವೈಲ್ ಕರ್ವಿಂಗ್ ಬ್ಲೈಂಡ್ ಸ್ಪಾಟ್ ತುಂಬ ಇದೆ, ಡೀಪ್ ಆಗಿದೆ ಬ್ಲೈಂಡ್ ಸ್ಪಾಟು. ಸೊ ಸ್ವಲ್ಪ ಹುಷಾರಾಗಿ ಬನ್ನಿ, ಸೊ ದ್ಯಾಟ್ ಹಾರನ್ ಮಾಡ್ಕೊಂಡು ಸ್ವಲ್ಪ ಸ್ಲೋ ಆಗಿ ನೋಡ್ಕೊಬನ್ನಿ. ಇವಾಗ ಕರ್ವ್ ಬ್ಲೈಂಡ್ ಸ್ಪಾಟ್ ಜಾಸ್ತಿ ಇರೋದ್ರಿಂದ ಕಾಣಲ್ಲ ನಮಗೆ, ಅಪೋಸಿಟ್ ಗಾಡಿ ಯಾವುದು ಕಾಣಲ್ಲ ಇಲ್ಲಿ. ಸೊ ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಬನ್ನಿ. ಸ್ವಲ್ಪ ದೂರ ನ್ಯಾರೋ ಇತ್ತು, ಈಗ ಸ್ವಲ್ಪ ಬ್ರಾಡ್ ಆಗಿದೆ ರೋಡ್ ಇದು, ಬಟ್ ಮುಂದೆ ನೋಡಬೇಕು ಹೇಗಿದೆ. ಇನ್ನೂ ಇದು 3.5 ಕಿಲೋಮೀಟ್ರ್ ಇದೆ, ನೋಡೋಣ ಹೆಂಗಿದೆ. ಬಟ್ ಎನಿ ಹೌ, ಒನ್ ಆಫ್ ದ ಬ್ಯೂಟಿಫುಲ್ ರೋಡ್ಸ್ ಟು ರೀಚ್ ದಿ ಡೆಸ್ಟಿನೇಷನ್. ಸ್ವಲ್ಪ ಒಳಗಡೆ ಬರಬೇಕು ನೀವು. ಆ ಎಂಟ್ರೆನ್ಸ್ ಆದಮೇಲೆ ಸ್ವಲ್ಪ ಒಳಗಡೆ ಬಂದರೆ ನಿಮಗೆ ಫುಲ್ ಹಳ್ಳಿ ರೋಡೆ, ತುಂಬ ನ್ಯಾರೋ ರೋಡ್ ಇದೆ. ನೋಡ್ದಂಗೆ ಒಂದೇ ಗಾಡಿ ಹೋಗೋಕ್ಕಾಗತ್ತೆ, ಅದ್ರ ಮೇಲೆ ಇನ್ನೊಂದು ಗಾಡಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಅಲ್ಲಿ ನೋಡ್ತಾ ಇದ್ದೀರ, ಒಂದು ಫಾರ್ಚುನರ್ ಹೋಯ್ತಂದ್ರೆ ಇನ್ನೊಂದು ಗಾಡಿಗೆ ವೆಯ್ಟ್ ಮಾಡಬೇಕಂತ. ದಿಸ್ ಇಸ್ ದಿ ಸಿಚುವೇಶನ್. ಬಟ್ ಮಾಡ್ಬೋದು, ಸ್ವಲ್ಪ ದಿನಗಳಾದಮೇಲೆ ರೋಡ್ ಬರ್ಬೋದು, ಬಟ್ ಅಲ್ಲಿಯವ್ರಿಗೆ ಏನು ಹೇಳೋಕ್ಕಾಗಲ್ಲ. ವೆಯ್ಟ್ ಮಾಡಲೇಬೇಕು, ವೆಯ್ಟ್ ಮಾಡೋಣ. ಇಲ್ಲೇ ನಿಂತ್ಕೊಳ್ಳೋಣ, ಕಾರ್ಗಳು ತುಂಬ ಧೂಳು, ಹೋಗಲಿ ಇವರೆಲ್ಲರೂ, ಆಮೇಲೆ ನಾವು ಹೋಗ್ಬೋದು. ಸ್ವಲ್ಪ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಥರ ಕಾಣುತ್ತೆ ನಿಮಗೆ, ಬಟ್ ಓಕೆ, ಮ್ಯಾನೇಜಬಲ್, ಏನಂತ ದೊಡ್ಡದೇನಲ್ಲ. ಇಲ್ಲಿ ಸ್ವಲ್ಪ ಏನೋ ಸಿಮೆಂಟ್ ಹಾಕಿದ್ದಾರೆ, ಬಟ್ ಸ್ಟಿಲ್ ನ್ಯಾರೋ ರೋಡು. ಬಟ್ ಒಂದು ಆಫ್ ಬೀಟ್ ಎಕ್ಸ್ಪೀರಿಯನ್ಸು ಚೆನ್ನಾಗಿರುತ್ತೆ.
ಸ್ವಲ್ಪ ಮಡ್ ಸ್ವಲ್ಪ ಸ್ಲರಿ ಆಗಿದೆ, ಸ್ವಲ್ಪ ಹುಷಾರಾಗಿ ಬನ್ನಿ. ಸ್ಕಿಡ್ ಆದರೂ ಆಗಬಹುದು, ಹೇಳೋಕ್ಕಾಗಲ್ಲ. ಇದೆ ಬೆಟ್ಟದ ಮೇಲೆ ಹತ್ತಬೇಕು ಗಾಡಿ, ಇದೆ ಹತ್ತಕ್ಕೆ ಅಲ್ಲ ಇದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ರೀ. ಕಡೆ ಆಫ್ ರೋಡು ಹಿಲ್ ಕ್ಲೈಂಬು ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಪ್ಯಾಚಸ್ ದೂರ ಹಾಕಿಲ್ಲ ರೋಡು, ಬಟ್ ಇಲ್ಲಿಂದ ಪರವಾಗಿಲ್ಲ. ಪಂಚಾಯತ್ ಅವರು ಸಿಮೆಂಟ್ ರೋಡ್ ಹಾಕಿದ್ದಾರೆ. ಉದ್ದೇನ ಆಗ್ಬೋದೇನೋ, ಬಟ್ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದಾರೆ. ಬಟ್ ಏನೋ ಅವ್ರಿಗೂ ಫಂಡ್ಸ್ ಬೇಕಲ್ಲ ಪಂಚಾಯತ್ಗೆ, ಎಲ್ಲಿಂದ ಸಿಗುತ್ತೆ ಫಂಡ್ಸ್ ಇಲ್ಲಿ. ಮಳೆ ಬಂದರೆ ಸ್ವಲ್ಪ ತೊಂದರೆ ಆಗೋದು ಟೂ ವೀಲರ್ಸ್ಗೆ, ಬಿಕಾಸ್ ಮರಳಿದೆ ಇದ್ರ ಮೇಲೆ. ಪ್ಲಸ್ ಈ ಹುಲ್ಲು ಹಾಕಿರ್ತಾರೆ, ಸಿಮೆಂಟ್ ಕಾಂಕ್ರೀಟ್ ಆದಮೇಲೆ ಸ್ವಲ್ಪ ಹುಲ್ಗಿಲ್ಲ ಹಾಕಿರ್ತಾರೆ. ಅದೇನಾಗುತ್ತೆ, ಸ್ವಲ್ಪ ಗಾಡಿ ಸ್ಕಿಡ್ ಆದರೂ ಆಗಬಹುದು, ಡಿಪೆಂಡ್ ಆನ್ ಯುವರ್ ಟಯರ್ ರೈಡಿಂಗ್ ಸ್ಕಿಲ್ಲು. ಫೈನಲಿ ಶ್ರೀ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ವಾಟ್ ಎ ಸೀಸ್ನಿಕ್ ವ್ಯೂ ಅಲ್ಲ ಇದು, ಬ್ಯೂಟಿಫುಲ್ ವ್ಯೂ ರೀ. ಇದು ಮಾತ್ರ ನಿಜ ಸ್ವರ್ಗನೇ ಇದು. ಬನ್ನಿ ನೋಡೋಣ ದೇವಸ್ಥಾನ ಇನ್ನು. A few moments later. ವೀಕ್ಷಕರೇ, ಐ ಥಿಂಕ್ ಟೈಮ್ ಹಸ್ ಕಮ್. ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ನೀವು ತುಂಬ ಇಷ್ಟಪಟ್ಟಿದ್ದಾರೆ ಅಂದ್ಕೊತೀನಿ ಈ ವಿಡಿಯೋನ. ತುಂಬ ಡೀಟೇಲ್ಸ್ ಅಂತೂ ಶೇರ್ ಮಾಡಿದ್ದೀನಿ. ತುಂಬ ಒಳ್ಳೆಯ ಅದ್ಭುತವಾದ ದೇವಸ್ಥಾನ ಇದು. ಈ ಉದರಳ್ಳಿ ಗ್ರಾಮದಿಂದ ಲಾಸ್ಟ್ 9 ತಿಂಗಳಿಂದ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಹಳೆಯ ದೇವಸ್ಥಾನ ಅಂತೂ ನಾನು ತೋರಿಸ್ತೀನಿ ನಿಮಗೆ ವಿಡಿಯೋಲಿ, ಹೇಗಿದೆ, ಹೇಗೆ ಕಲ್ಯಾಣಿ ಹೇಗಿತ್ತು, ಹೇಗೆ ಚೇಂಜಸ್ ಮಾಡಿದ್ದಾರೆ ಹೇಗಂತ.
ಬಟ್ ಈ ಉದರಳ್ಳಿ ಗ್ರಾಮಾಂತರ ಅವ್ರ ಗ್ರಾಮದ ಜನರ ಒಂದು ನಂಬಿಕೆ ಇದೆ, ಈ ಭಗವಂತಲ್ಲಿ ಏನಾದ್ರು ಬಂದು ಕೇಳ್ಕೊಂಡ್ರೆ ಅದು ಖಂಡಿತವಾಗೂ ಆಗುತ್ತೆ ಅಂತ. ಸೊ ನೀವು ಕೂಡ ಬನ್ನಿ, ಕೇಳಿ, ಏನಾದ್ರು ಒಳ್ಳೇದಾದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ದೇವಸ್ಥಾನಕ್ಕೆ. ನಾನು ಕೂಡ ಮಾಡಿದ್ದೀನಿ ಇವತ್ತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅವ್ರು ಕಮೆಂಟ್ ಮಾಡಿ. ನನಗೆ ಅವ್ರ ನೋಟಿಫಿಕೇಷನ್ ಬೆಲ್ ಮಾತ್ರ ಮರಿಬೇಡಿ ಇದರಲ್ಲಿ. ದಯವಿಟ್ಟು ಅದನ್ನು ಆನ್ ಮಾಡ್ತಾನೆ ಇರಿ, ನನ್ನ ಎಲ್ಲ ವೀಡಿಯೋಗಳನ್ನು ಬರುತ್ತೆ. ಸೊ ಸೈನಿಂಗ್ ಆಫ್, ನಿಮ್ಮ ಪ್ರೀತಿ ಹುಡುಗನಾದ ದೀಪುವಿಂದ. ಥ್ಯಾಂಕ್ ಯು ಸೋ ಮಚ್. ಹರ ಹರ ಮಹಾದೇವ್. ಲವ್ ಯು ಆಲ್.